ಅಸಮಾಧಾನದ ಬೇಗುದಿ ಬಂಡಾಯ ಶಮನಕ್ಕೆ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ನಡೆಸಲಾಗ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯ ಜೊತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಶಿವಣ್ಣನವರಿಗೆ ಖಾತೆ ಸಿಗದಿದ್ದಕ್ಕೆ ಸಾಕಷ್ಟು ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಈ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸಕ್ಕೂ ಮುನ್ನ ಸಿದ್ದರಾಮಯ್ಯ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಮಾತನಾಡಿ ವಿಶ್ವಾಸ ಗಳಿಸೋದಕ್ಕೆ ಡಿ.ಕೆ.ಶಿ ಕಸರತ್ತು ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಸಿದ್ದರಾಮಯ್ಯ ಹಾಗೂ ಸಿಎಂ ಡಿ.ಕೆ.ಶಿ ಮಹತ್ವದ ಮೀಟಿಂಗ್. ಉತ್ತರ ಕರ್ನಾಟಕದ ಕುರುಬಾ ಕೋಟಾ ಮಹಿಳಾ ಕೋಟಾದಲ್ಲಿ ನಾನು ಹೇಳಿದವರಿಗೆ ಸಿಗಲಿಲ್ಲ ಅನ್ನುವಂಥ ಅಸಮಾಧಾನ ಸಿದ್ದರಾಮಯ್ಯನವರಿಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಕಡೆ ಬೆಂಗಳೂರಿಗೆ ಬಂದರೆ ಎಂ ಕೃಷ್ಣಪ್ಪ ಅವರು ಸಾಕಷ್ಟು ಅಸಮಾಧಾನ ಹೊಂದಿದ್ದಾರೆ ಅಂತ ಅವರನ್ನು ಮನವೊಲಿಸುವ ಪ್ರಯತ್ನ ಕೂಡ ಸಾಕಷ್ಟು ಜೋರಾಗಿ ನಡೀತು ಕಾಂಗ್ರೆಸ್ ಪಾಳ್ಯದಿಂದ. ಆದರೆ ಅವರು ಇನ್ನೂ ಕೂಡ ಸಂಪೂರ್ಣವಾಗಿ ಒಪ್ಕೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಜೊತೆ ಡಿ.ಕೆ. ಶಿವಕುಮಾರ್ ಮೀಟಿಂಗ್ ನಡೆಸಿದ್ದಾರೆ. ಅವ್ರಿಗೆ ಶಿವಣ್ಣನವರವರಿಗೆ ಖಾತೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ, ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಮತ್ತೊಂದು ಕಡೆ ನಾವು ಈ ಹಿಂದೆ ನೋಡಿದಂತೆ ಈ ಹಿಂದೆ ಸಿದ್ದರಾಮಯ್ಯ ಬೆಂಬಲಿಗರಾಗಿದ್ದಂತಹ 25-30 ಶಾಸಕರು ತಮಗೆ ಖಾತೆ ಸಿಕ್ಕಿಲ್ಲ ಅಥವಾ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನದ ಹಿನ್ನೆಲೆಯಲ್ಲಿ ಒಂದು ಕಡೆ ಸೇರ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಕೂಡ ಇತ್ತು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಅಸಮಾಧಾನ ಗರಿಗೆದರಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಈ ಖಾತೆ ವಿಚಾರ ಮತ್ತೆ ಈ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲಾಗಿದೆ. ಟ್ರಬಲ್ ಶೂಟರ್ಗೆ ಟ್ರಬಲ್ ಅಂತ ಹೇಳ್ಬೋದು. ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ತಾರೆ? ಒಬ್ಬೊಬ್ಬರನ್ನೇ ಈಗ ಎಂ ಕೃಷ್ಣಪ್ಪ ಅವ್ರ ಹತ್ರ ಹೋಗಿ ಮಾತನಾಡಿದ್ದಾರೆ ಕೆಲವರು, ಆದರೆ ಅಷ್ಟಕ್ಕೆ ಸಾಕಾಗೋದಿಲ್ಲ ಅಂತ ಇನ್ನೂ ಸಾಕಷ್ಟು ಮಂದಿ ಅಸಮಾಧಾನವನ್ನು ಒಳಗೊಳಗೆ ಇಟ್ಕೊಂಡಿದ್ದಾರೆ. ಒಂದು ಎರಡನೇದು ಹನುಮಂತು, ಸಿದ್ದರಾಮಯ್ಯನವ್ರ ಜೊತೆ ಡಿ.ಕೆ. ಶಿವಕುಮಾರ್ ಚರ್ಚೆ ನಡೆಸಿದ್ರು ಅಂತ ಏನು ಅಪ್ಡೇಟ್ ಇದೆ? ಸಿದ್ದರಾಮಯ್ಯನವರು ಒಪ್ಕೊಂಡ್ರ ಶಿವಣ್ಣನವರ್ ಅವರಿಗೆ ಈಗ ಸಚಿವ ಸ್ಥಾನ ಕೊಡ್ತಾರಾ? ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಶ್ರೀಲಕ್ಷ್ಮಿ, ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನವನ್ನು ಇಟ್ಕೊಂಡಿರುವಂಥ ಹಿರಿಯ ಶಾಸಕರು ಒಂದು ಕಡೆಗೆ, ಮತ್ತೊಂದು ಕಡೆಗೆ ತಾವು ಹೇಳಿದಂಥವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮೌನಕ್ಕೆ ಜಾರಿರುವಂಥ ಸಿದ್ದರಾಮಯ್ಯನವರ ಮುನಿಸು ಇನ್ನೊಂದು ಕಡೆಗೆ. ಸಿದ್ದರಾಮಯ್ಯನವರ ಮೌನ, ಮತ್ತೊಂದು ಕಡೆಗೆ ಈ ಶಾಸಕರ ಅಸಮಾಧಾನ, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತಹ ಅನಿವಾರ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮುಂದೆ ಇದೆ. ಒಂದೊಮ್ಮೆ ಈಗಾಗಲೇ ಅವರನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೆಲ ಹಿರಿಯ ಶಾಸಕರೆಲ್ಲರೂ ಕೂಡ ಸಮಾಧಾನಗೊಂಡರೂ ಕೂಡ ಆಂತರಿಕವಾಗಿ ತಮ್ಮ ಮುನಿಸು ಬೇಸರವನ್ನು ಮುಂದುವರಿಸಿದ್ದಾರೆ. ಆದರೆ ಎಂ ಕೃಷ್ಣಪ್ಪನವರು ತಮಗೆ ಸಚಿವ ಸ್ಥಾನ ಬೇಕೇ ಬೇಕು, ಅದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣಿಸ್ತಾರಂಥದ್ದು. ಇಲ್ಲ ಅಂತಂದು ಹೇಳಿದ್ರೆ ತಮ್ಮ ದಾರಿಗಳನ್ನು ತಾವು ನೋಡ್ಕೊಳ್ತೀವಿ ಅನ್ನೋಂಥ ಸುಳಿವುಗಳು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆಗೆ ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಮಾತುಕತೆಯನ್ನು ನಡೆಸಿರುವಂಥದ್ದು. ಇಲ್ಲಿ ಒಂದು ಉತ್ತರ ಕರ್ನಾಟಕದ ಕುರುಬಾ ಕೋಟದ ಅಡಿಯಲ್ಲಿ ಬಸವರಾಜ ಶಿವಣ್ಣನವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋಂತಹ ಒಂದು ಆಪ್ಷನ್, ಮತ್ತೊಂದು ಕಡೆಗೆ ಮಹಿಳಾ ಕೋಟಾವನ್ನು ಭರ್ತಿ ಮಾಡಬೇಕು. ಇದ್ರ ಜೊತೆಗೆ ಒಕ್ಕಲಿಗ ಸಚಿವರಿಗೊಬ್ಬರಿಗೆ ರಾಜೀನಾಮೆ ಕೊಡಿಸೋದ್ರ ಮೂಲಕ ಎಂ ಕೃಷ್ಣಪ್ಪನವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಚರ್ಚೆ ಸಾಕಷ್ಟು ಇದ್ದಾವೆ. ಅದು ಬಳ್ಳಾರಿಯಿಂದನೂ ಕೂಡ ಸಚಿವರನ್ನ ರಾಜೀನಾಮೆ ಕೊಡೋದು, ಅಲ್ಲಿ ಮಹಿಳಾ ಕೋಟದ ಅಡಿಯಲ್ಲಿ ತುಕಾರಾಮ್ ಅವರು, ಅನ್ನಪೂರ್ಣ ತುಕಾರಾಮ್ ಅವ್ರನ್ನೂ ಒಳಗಡೆ ತರಬೇಕು ಅನ್ನೋಂಥ ಒಂದಷ್ಟು ಚರ್ಚೆಗಳು ನಡೆದಿದ್ದಾವೆ. ಏನು ಕೆ ಎಚ್ ಮುನಿಯಪ್ಪ ಅವರು ರಾಜೀನಾಮೆ ಪಡೆದುಕೊಂಡು ಅವ್ರಿಗೆ ರೂಪಾ ಶಶಿಧರ್ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋಂಥ ವಾದ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ ಅನ್ನೋಂಥ ಮಾತನ್ನು ಮುನಿಯಪ್ಪ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಈ ರೀತಿಯ ಬೆಳವಣಿಗೆಗಳಿದ್ದಾವೆ. ಅದು ಬಿಡಿಸಲಾರ್ದದ ಕಗ್ಗಂಟು ಆಗಿರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಚರ್ಚೆಯ ಬಳಿಕ ಇದೀಗ ಇವತ್ತು ಅಥವಾ ನಾಳೆ ದೆಹಲಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ. ಕಾರಣ ಏನಂತಂದು ಹೇಳಿದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಈ ಎಲ್ಲ ಬೆಳವಣಿಗೆಗಳು ಮತ್ತು ಎಲ್ಲ ನಾಯಕರ ಅಭಿಪ್ರಾಯಗಳನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಯಾರನ್ನ ಕೈ ಬಿಡಬೇಕು, ಯಾರನ್ನ ಒಳಗಡೆ ತರಬೇಕು, ಈ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನೋಂಥ, ಅಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನೋಂಥ ಒಂದಷ್ಟು ಚರ್ಚೆಗಳು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಮತ್ತೊಂದು ಕಡೆಗೆ ಖಾತೆ ಹಂಚಿಕೆ ವಿಚಾರ, ಕೊಟ್ಟಂಥ ಖಾತೆಗಳನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಚಿವರು ಇದ್ದರೂ ಕೂಡ ತಮಗೆ ಬಯಸಿದ ಖಾತೆಯೇ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪಟ್ಟಿಡಿದ್ರಂಥವ್ರು ಹಿರಿಯ ಸಚಿವರು. ಹಾಗಾಗಿ ಈ ಖ್ಯಾತೆ ವಿಚಾರ, ಈ ಅಸಮಾಧಾನದ ಸ್ಫೋಟ, ಇವೆಲ್ಲ ಬೆಳವಣಿಗೆಗಳ ಕುರಿತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ AICC ವರಿಷ್ಠರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ನಡೆಸುವಂಥ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಕಾರಣ ಏನಂತಂದು ಹೇಳಿದ್ರೆ ಸಚಿವ ಸಂಪುಟ ವಿಸ್ತರಣೆ ಮತ್ತು ಮುಖ್ಯಮಂತ್ರಿಗಳ ಆಯ್ಕೆ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ
ನಿರೀಕ್ಷೆಯಲ್ಲಿತ್ತು. ಆದರೆ ಕ್ಯಾಬಿನೆಟ್ ವಿಸ್ತರಣೆ ಆದಂಥ ನಂತರದಲ್ಲಿ ಈ ಮಟ್ಟಿಗಿನ ಸ್ಫೋಟ ಆಗುತ್ತೆ ಅನ್ನುವಂಥ ನಿರೀಕ್ಷೆ, ಸಹಜವಾದಂಥ ಒಂದಷ್ಟು ನಿರೀಕ್ಷೆ ಇದ್ದಾಗಲೂ ಕೂಡ ಇಷ್ಟು ದೊಡ್ಡ ಮಟ್ಟದ ಸ್ಫೋಟ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕಾಂಗ್ರೆಸ್ ಹೈಕಮಾಂಡ್ಗೂ ಇರಲಿಲ್ಲ. ಹಾಗಾಗಿ ಈ ಎಲ್ಲ ಗೊಂದಲಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ.